ಬಂದಿದೆ ಮನೆ ಅಂತ. ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಮನೆ. ನಾವು ಡುಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ನೀವೇ ನೋಡ್ತಾ ಇರ್ಬೋದು ಎಂಟ್ರಿಲೇ ಎಷ್ಟು ಮೇ ಬಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಂದು ಸಿಂಪಲ್ ಆಗಿ ಜಾಲಿ ವರ್ಕ್ ತರ ಡಿಸೈನ್ ನ ಮಾಡಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಯುನೀಕ್ ಆಗಿ ಡೀಸೆಂಟ್ ಆಗಿ ಪ್ಲಾನ್ ಮಾಡಿ ಮಾಡಿರುವಂತದ್ದು. ಆಲ್ಮೋಸ್ಟ್ ಎಲ್ಲಾನು ಇಲ್ಲೇ ಸಿಗ್ತಾ ಇದೆ. ಹಾಲು, ಕಿಚನ್ ನಮ್ಗೆ 15x18 ಅಲ್ಲಿ ಕಂಪ್ಲೀಟ್ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ ಅಂಡ್ ನಮ್ಗೆ ಇಲ್ಲಿ ಒಂದು ಬಾಲ್ಕನಿ ಸಿಗ್ತಾ ಇದೆ. ಮನೆ ನೋಡ್ತಾ ಇದ್ದೀರಾ, 6040 ಅಲ್ಲಿ ಪ್ರೀಮಿಯಂ ಡುಪ್ಲೆಕ್ಸ್ ಮನೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಫ್ರಂಟ್ ಎಲಿವೇಶನ್ ನೀವು ನೋಡೋದಾದ್ರೆ ತುಂಬಾ ಸಿಂಪಲ್ ಆಗಿ ಪ್ಲಾನ್ ಮಾಡಿರುವಂತದ್ದು. ಫ್ರಂಟ್ ಎಲಿವೇಶನ್ ಕಂಪ್ಲೀಟ್ ನಾವು ರೈಟ್ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಅಲ್ಲಿ ಜಾಲಿ ವರ್ಕ್ ಅಲ್ಲಿ ಕವರ್ ಮಾಡಿದೀವಿ ಟ್ರೆಡಿಷನಲ್ ಲುಕ್ ವೈಸ್. ಅಂಡ್ ನಾವು ರೈಟ್ ಸೈಡ್ ನೋಡೋದಾದ್ರೆ ಅಲ್ಲಿ ನಾವು ಬ್ರಿಕ್ಸ್ ಇಂದ ಕವರ್ ಮಾಡಿದೀವಿ. ನಮ್ಗೆ ಅಲ್ಲಿ ವಿಂಡೋಸ್ ಬಂದಿದೆ, UPVC ವುಡನ್ ವಿಂಡೋಸ್ ಕಂಪ್ಲೀಟ್ ಕವರ್ ಆಗಿದೆ ಅಲ್ಲಿ. ಅಂಡ್ ನಾವು ಸೆಂಟ್ರಲ್ ನೋಡೋದಾದ್ರೆ ಕಂಪ್ಲೀಟ್ ಇದು ಟೆಕ್ಸ್ಚರ್ ಪೇಂಟ್ ಅಂತಾನು ಹೇಳೋದಕ್ಕಾಗಲ್ಲ, ಕಲರ್ ಪೇಂಟ್ ಅಲ್ಲಿ ಇದನ್ನ ಡಿಸೈನ್ ಮಾಡಿರುವಂತದ್ದು. ಅಂಡ್ ಒಳಗಡೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಕಂಪ್ಲೀಟ್ ನಮಗೆ ಬಾಲ್ಕನಿ ಬರ್ತಾ ಇದೆ. ಅಂಡ್ ಮೇಲ್ಗಡೆ ನಮಗೆ ಟೆರೆಸ್ ಸಿಗ್ತಾ ಇದೆ. ಅದು ಕೂಡ ನೀವು ನೋಡೋದಾದ್ರೆ ಕಂಪ್ಲೀಟ್ ಅದು ನಮಗೆ ಟ್ರೆಡಿಷನಲ್ ಲುಕ್ ಕಾಣಿಸ್ತಾ ಇದೆ. ಇನ್ನ ನೀವು ಗೇಟ್ ನ ನೋಡ್ಬೋದು, ಇದು PVC ಪ್ಯಾನಲ್ ಅಲ್ಲಿ ಮಾಡಿರುವಂತದ್ದು. ಇದು CNC ಕಟ್ಟಿಂಗ್, MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿದೀವಿ. ಕಂಪ್ಲೀಟ್ ಇದು ನಮ್ಗೆ ಒಳಗಡೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಇದು ಗೇಟ್ ಕವರ್ ಆಗಿದೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಗೆ ಒಂದು ವಿಕೆಟ್ ಗೇಟ್ ತರ ಇಲ್ಲಿ ನಮಗೆ ಬರ್ತಾ ಇದೆ. ಇವಾಗ ನಾವು ಕಾರ್ ಪಾರ್ಕಿಂಗ್ ಎಂಟ್ರಿ ಆಗಿದ್ದೀವಿ. ನೀವೇ ನೋಡ್ಬೋದು ತುಂಬಾ ವಿಶಾಲವಾಗಿ ಬಂದಿದೆ ಕಾರ್ ಪಾರ್ಕಿಂಗ್. ಆಲ್ರೆಡಿ ಒಂದು ಕಾರ್ ಪಾರ್ಕಿಂಗ್ ಆಗಿದೆ ಅಂಡ್ 3 ಬೈಕ್ ನ ಇಲ್ಲಿ ಪಾರ್ಕ್ ಮಾಡಿದೀವಿ. ಅಂಡ್ ನೀವು ವಾಲ್ಗೆಲ್ಲ ನೋಡೋದಾದ್ರೆ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು ಇಲ್ಲಿ ನಾವು ವಾಲ್ಗೆಲ್ಲ. ಇಲ್ಲಿ ನೋಡ್ಬೋದು ಇದು ಸೇಫ್ಟಿ ಪರ್ಪಸ್ ನ ಗ್ರಿಲ್ಲಿಂಗ್ ನ ಮಾಡಿರುವಂತದ್ದು. ಇಲ್ಲಿ ಕಂಪ್ಲೀಟ್ ಇಲ್ಲಿಂದ ನಮ್ಗೆ ಲಪೋತ್ರ ಕಂಟಿನ್ಯೂ ಆಗಿ ಅದು ಬಿಕಾಸ್ ಯಾಕಂದ್ರೆ ಇಲ್ಲಿ ಕಾರ್ ವಾಷಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನೀರ್ ಮೇಲ್ಗಡೆ ಬರ್ದೇ ಇರ್ಲಿ ಅಂತ ರೀಸನ್ ಗೆ ಇಲ್ಲಿ 2 ಸ್ಟೆಪ್ಸ್ ನ ಹೈಟ್ ಮಾಡಿದೀವಿ. ಅಂಡ್ ಬನ್ನಿ ಇಲ್ಲಿ ಮೇಲ್ಗಡೆ ಹೋಗೋಣ. ಇಲ್ಲೂ ಕೂಡ ನಮ್ಗೆ ಲಪೋತ್ರನೇ ಕಂಟಿನ್ಯೂ ಆಗಿದೆ. ಇಲ್ಲಿ MS ಅಲ್ಲಿ ಒಂದು ಗೇಟ್ ನ ಕೊಟ್ಟಿರೋದು. ಇಲ್ಲಿ ಏನಾದ್ರು ಸ್ಟೋರೇಜ್ ನ ಸ್ಪೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಗೇಟ್ ನ ಮಾಡಿಸ್ಕೊಂಡಿದ್ದಾರೆ ಅವರು. ಅಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಮ್ಗೆ ಮೇಲ್ಗಡೆ ಡೂಪ್ಲೆಕ್ಸ್ ಇದೆ. ಸೊ ಡೂಪ್ಲೆಕ್ಸ್ ಇಲ್ಲಿಗೂ ಕೂಡ ಅಲ್ಲಿಂದ ಕನೆಕ್ಟಿವಿಟಿ ಆಗುತ್ತೆ. ಮೇಲ್ಗಡೆಯಿಂದ ನಾವ್ ಇಲ್ಲಿ ಕನೆಕ್ಟಿವಿಟಿ ಆಗ್ಬೋದು. ಇದು ಕೂಡ ಸೇಫ್ಟಿ ಪರ್ಪಸ್ ಒಂದು ಡೋರ್ ಗೇಟ್ ಬಂದು ಅಂಡ್ ಆಮೇಲೆ ಇಲ್ಲಿ ನಮ್ಗೆ ಡೋರ್ ಸಿಗ್ತಾ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಕ್ಕೂ ಮುಂಚೆ ನೀವು ನೋಡ್ಬೋದು ಇಲ್ಲಿ ಒಂದು ವಾಲ್ ಪೇಪರ್ ನ ಕವರ್ ಮಾಡಿರುವಂತದ್ದು ವಿತ್ ಇಲ್ಲಿ ಬ್ಲಾಕ್ ಕಲರ್ ಗ್ರಾನೈಟ್ ಬಂದಿದೆ. ಸೆಂಟ್ರಲ್ಲಿ ವಾಲ್ ಪೇಪರ್ ಬಂದಿರುವಂತದ್ದು. ಆಲ್ಮೋಸ್ಟ್ ಕಂಪ್ಲೀಟ್ ಇದೆಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಮಾಡಿರುವಂತದ್ದು. ನೀವು ಸ್ಟೇರ್ ಕೇಸ್ ನೋಡೋದಾದ್ರೆ ನಮ್ಗೆ ಸ್ಟೇರ್ ಕೇಸ್ 3 ಫೀಟ್ ಅಲ್ಲಿ ಇದು ನಮ್ಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಕೆಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ನಾನು ನಿಮ್ಗೆ ಹೇಳ್ದೆ ಕಂಪ್ಲೀಟ್ ಇದು ಜಾಲಿ ವರ್ಕ್ ನಮ್ಗೆ ಕೆಳಗಡೆ ನಿಂತ್ಕೊಂಡು ನೋಡುವಾಗ ಕಾಣಿಸ್ತಾ ಇತ್ತು. ಸೊ ಇದೊಂದು ನಮ್ಗೆ ಎಂಟ್ರಿ ಬಂದಾಗ ಇದು ಒಂದು ಟ್ರೆಡಿಷನಲ್ ಲುಕ್ ಕೂಡ ನಮಗೆ ಕೊಡುತ್ತೆ. ಅಂಡ್ ಇದರಿಂದ ನಮ್ಗೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ಮೇಲ್ಗಡೆ ಹೋಗೋಣ. ನಾವು ಡುಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ಇದೆಲ್ಲ ನೋಡೋದಾದ್ರೆ MS ಅಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಗ್ರಿಲ್ಲಿಂಗ್ ನ ಮಾಡಿಸಿರೋದು. ವಿತ್ ಕಿಡ್ಸ್ ಎಲ್ಲ ಇದ್ದಾರೆ. ಸೊ ಅದರಿಂದ ಸ್ಕಿಪ್ ಆಗಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಎಲ್ಲ ಮಾಡಿಸ್ಕೊಂಡಾಗ ಆ ತರ ಎಲ್ಲ ಆಗದೆ ಇರೋದನ್ನ ಚಾನ್ಸಸ್ ನ ತಡಿಬಹುದು ನಾವು ಉದ್ದೇಶಕ್ಕೆ ರೀಸನ್ಗೋಸ್ಕರ. ಅಂಡ್ ಸ್ಟೇರ್ ಕೇಸ್ ಎಲ್ಲ ಇದೆಲ್ಲ ನಮ್ಗೆ 3 ಫೀಟ್ ಅಲ್ಲಿ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಇಲ್ಲೆಲ್ಲ ನಾವು ಲಪೋತ್ರ ಹ್ಯಾಂಡಿ ಸ್ಕಿಡ್ ನ ಟೈಲ್ಸ್ ನ ಯೂಸ್ ಮಾಡಿರೋದು. ಇಲ್ಲೂ ಕೂಡ ಎಂಟ್ರಿ ಆಗೋಕ್ಕೂ ಮುಂಚೆ ಒಂದು ಸೇಫ್ಟಿ ಪರ್ಪಸ್ ಗೇಟ್ ನ ನೀವು ನೋಡ್ಬೋದು. ಇದು MS ಅಲ್ಲಿ ಮಾಡಿರುವಂತದ್ದು. ಸ್ವಲ್ಪ CNC ಕಟ್ಟಿಂಗ್ ಡಿಸೈನ್ ಬಂದಿದೆ ಇದು ಫ್ಲವರ್ ಅಲ್ಲಿ. ಅಂಡ್ ಒಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ನೀವು ಇಲ್ಲೇ ನೋಡ್ತಾ ಇರ್ಬೋದು ವುಡನ್ ಅಲ್ಲಿ UPVC ವಿಂಡೋಸ್ ನ ಕೊಟ್ಟಿರೋದು. ಇದು ನಮ್ಗೆ ಆಚೆಯಿಂದ ಆಗ್ಲಿ ಅಲ್ಲಿ ನಿಂತ್ಕೊಂಡು ನೋಡುವಾಗ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ನಮ್ಗೆ. ಅಂಡ್ ಎಂಟ್ರಿ ಆಗ್ತಾ ಇದೀವಿ. ನೀವೇ ನೋಡ್ತಾ ಇರ್ಬೋದು ಎಂಟ್ರಿಲೇ ಎಷ್ಟು ಮೇ ಬಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೊಂದು ವಾಲ್ ಪೇಪರ್ ನ ಹಾಕಿರುವಂತದ್ದು. ಅಂಡ್ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿ ಜಾಲಿ ವರ್ಕ್ ತರ ಡಿಸೈನ್ ನ ಮಾಡಿ ವಿತ್ MS ಅಲ್ಲಿ ಗ್ರಿಲ್ಲಿಂಗ್ ನ ಮಾಡಿರೋದು. ಇದು ಕೂಡ ಏನಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಕುತ್ಕೊಂಡಾಗ ಇಫ್ ಇನ್ ಕೇಸ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಎಲ್ಲ ಹಾಕಿದಾಗ ಅದೆಲ್ಲ ಆಗಲ್ಲ. ಸೊ ಅದರಿಂದ ಇಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಮಾಡಿರೋವಂಥದ್ದು. ಇನ್ನು ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಡೋರ್ ಹೆಂಗ್ ಬಂದಿದೆ ಅಂತ. ಇಷ್ಟು ಯುನೀಕ್ ಆಗಿ ಬಂದಿದೆ. ನೋಡೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಸೈನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ಹ್ಯಾಂಡಲ್ ಅಷ್ಟೇ ಮತ್ತೆ ಡಿಜಿಟಲ್ ಲಾಕ್ ಕೂಡ ಇಲ್ಲಿ ಬಂದಿದೆ. ಬನ್ನಿ ಒಳಗಡೆ ಹೋಗೋಣ. ಹಾಲಿಗೆ ಎಂಟ್ರಿ ಆಗಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು
ಎಷ್ಟು ಮಸ್ತಾಗಿ ಬಂದಿದೆ ಮನೆ ಅಂತ ನನಗಂತೂ ತುಂಬ ಇಷ್ಟ ಆಗ್ತಿದೆ ಮನೆ. ಆ್ಯಂಡ್ ನೀವು ನೋಡೋದಾದ್ರೆ ಇದು ಕಂಪ್ಲೀಟ್ ಹಾಲ್ ನಮಗೆ 15/22 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಇದೆಲ್ಲ ನಾವು ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರೋದು. ಆ್ಯಂಡ್ ಲುಕ್ ವೈಸ್ ನೋಡೋಕೆ ಹೋದ್ರೆ ಇದೆಲ್ಲ ಒಂದು ಗ್ರೂ ಥರ ಮಾಡಿರೋವಂಥದ್ದು ಸೆಂಟ್ರಲ್ಲಿ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನ ಯೂಸ್ ಮಾಡಿರೋದು. ಇವಾಗ ನಮ್ಗೆ ಇಲ್ಲಿ ಬಾಲ್ಕನಿ ಸಿಗ್ತಾ ಇದೆ, ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ನೀವೇ ನೋಡ್ತಾ ಇದ್ದೀರಾ ಬಾಲ್ಕನಿ ಡೋರ್ ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ಆಲ್ಮೋಸ್ಟ್ ಎಲ್ಲ ನೋಡೋದಕ್ಕೆ ಹೋದ್ರೆ ಏನು ಅಷ್ಟು ಓವರ್ ಆಗಿ ಮಾಡಿದೀವಿ ಅಂತಾನು ಡಿಸೈನ್ ಬಂದಿದೆ ಅಂತಾನು ಹೇಳೋದಕ್ಕಾಗಲ್ಲ. ಬಟ್ ಲುಕ್ ವೈಸ್ ನೋಡೋಕೆ ಹೋದ್ರೆ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ ಮತ್ತು ತುಂಬಾ ಯುನೀಕ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಹ್ಯಾಂಡಲ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಯುನೀಕ್ ಆಗಿ ಡೀಸೆಂಟ್ ಆಗಿ ಪ್ಲಾನ್ ಮಾಡಿ ಮಾಡಿರೋವಂಥದ್ದು. ಇದು ನಮಗೆ ಬಾಲ್ಕನಿ ಸಿಗ್ತಾ ಇದೆ. ಈ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ವುಡನ್ ಟೈಲ್ಸ್ ಅಲ್ಲಿ ಫ್ಲೋರಿಂಗ್ ನ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ನಮಗೆ ವುಡನ್ ಅಲ್ಲಿ UPVC ವಿಂಡೋ ಬರ್ತಾ ಇದೆ ವಿತ್ ಸ್ಲೈಡಿಂಗ್ ಕೂಡ ಇದರಲ್ಲಿ ಬಂದಿದೆ. ವಿತ್ ಮಸ್ಕಿಟೋ ಮೆಶ್ ಕೂಡ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಇದು ಅಷ್ಟೇ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋವಂಥದ್ದು. ಬನ್ನಿ, ಇಲ್ಲಿ ಒಂದು ರೂಮ್ ಇದೆ, ಅದೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಆಲ್ರೆಡಿ ಪೇರೆಂಟ್ಸ್ ಮಲ್ಕೊಂಡಿದ್ದಾರೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮೇ ಸಿಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಪೇಂಟಿಂಗ್ ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ಇದು ವಾಲ್ ಕ್ಲಾಡಿಂಗ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಫೋಟೋ ಫ್ರೇಮ್ ಥರ ಹಾಕೊಳ್ಳೋದಕ್ಕೋಸ್ಕರ ಮಾಡಿರೋದು. ಬಟ್ ಅವ್ರು ಇಲ್ಲಿ ಪೇಂಟಿಂಗ್ ಥರ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ನಮ್ಗೆ ಇಲ್ಲಿ ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ವರ್ಕಿಂಗ್ ಸ್ಪೇಸ್ ಕೂಡ ಸಿಗ್ತಾ ಇದೆ ನಮಗೆ. ಇದು ಎಂಟ್ರಿ ಆಗ್ಬೇಕಾದ್ರೆ ಬುದ್ಧ ಸ್ಟ್ಯಾಚು ಕೂಡ ನೀವು ನೋಡ್ಬೋದು. ನಾವು ಡೋರ್ ಓಪನ್ ಮಾಡಿದಾಗ ಬುದ್ಧ ಸ್ಟ್ಯಾಚು ಎಂಟ್ರಿಲೇ ನಮಗೆ ಯುನೀಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಗೆ ಇಲ್ಲಿ ಒಂದು ವರ್ಕಿಂಗ್ ಸ್ಪೇಸ್ ಸಿಗ್ತಾ ಇದೆ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮೇ ಸಿಗ್ತಾ ಇರೋವಂಥದ್ದು. ನೀವೇ ಅಬ್ಸರ್ವ್ ಮಾಡಿ, ವರ್ಕಿಂಗ್ ಸ್ಪೇಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ ವರ್ಕಿಂಗ್ ಸ್ಪೇಸ್ ಆಗಿರೋದ್ರಿಂದ ಇಲ್ಲಿ ಸ್ಟಡಿ ಯೂನಿಟ್ ಆಗಿರ್ಬೋದು, ಈ ಥರ ಎಲ್ಲ ರ್ಯಾಕ್ ಇಂಟೀರಿಯರ್ ಅಲ್ಲಿ ರ್ಯಾಕ್ನ ಮಾಡಿಸ್ಕೊಂಡಿರೋದು ಬುಕ್ಸ್ ಎಲ್ಲ ಇಡೋದಕ್ಕೋಸ್ಕರ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು. ಸೊ ಅದು ಹಾಲ್ ಬರ್ತಾ ಇದೆ, ಇದು ನಮಗೆ ಡೈನಿಂಗ್ ಸಿಗ್ತಾ ಇದೆ, ಅಲ್ಲಿ ನಮಗೆ ಕಿಚನ್ ಸಿಗ್ತಾ ಇದೆ. ಸೆಂಟ್ರಲ್ಲಿ ಪಾರ್ಟಿಷನ್ ಬಂದಿದೆ ನಮಗೆ. ಕಂಪ್ಲೀಟ್ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಡೈನಿಂಗ್ ಏರಿಯಾನು ಕೂಡ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದು ನಮಗೆ ಡೈನಿಂಗ್ ಏರಿಯಾ 15/18 ಅಲ್ಲಿ ಡೈನಿಂಗ್ ಏರಿಯಾ ಬರ್ತಾ ಇದೆ. ಡೈನಿಂಗ್ ಆ ಕಡೆ ನಮಗೆ ಕಿಚನ್ ಸಿಗ್ತಾ ಇದೆ, ಇಲ್ಲಿ ನಮಗೆ ಪೂಜಾ ರೂಮ್ ಸಿಗ್ತಾ ಇದೆ, ಇಲ್ಲಿ ನಮಗೆ ಕಿಡ್ಸ್ ಬೆಡ್ರೂಮ್ ಕೂಡ ಸಿಗ್ತಾ ಇದೆ. ವಿತ್ ಇಲ್ಲಿ ಡೈನಿಂಗ್ ಏರಿಯಾ ಇರೋದ್ರಿಂದ ವಿತ್ ಒಂದು ಹ್ಯಾಂಡ್ ವಾಶ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ವಿತ್ ಕಾಮನ್ ವಾಶ್ರೂಮ್ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾನು ಇಲ್ಲೇ ಸಿಗ್ತಾ ಇದೆ. ಹಾಲು, ಕಿಚನ್, ಒಂದು ವರ್ಕಿಂಗ್ ಸ್ಪೇಸ್, ಮಾಸ್ಟರ್ ಬೆಡ್ರೂಮ್ ಎಲ್ಲಾನು ನೀವು ಇಲ್ಲೇ ನೋಡ್ಬೋದು ಅಂತ ಹೇಳ್ಬೋದು. ಬನ್ನಿ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ. ಕಿಚನ್ ನಮಗೆ 15/18 ಅಲ್ಲಿ ಕಂಪ್ಲೀಟ್ ಕಿಚನ್ ಸಿಗ್ತಾ ಇದೆ. ನೋಡ್ಬೋದು ನೀವು ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ವಿತ್ ನಾವಿಲ್ಲಿ ವಾಲ್ಗೆ ಯೂಸ್ ಮಾಡಿರೋದೆಲ್ಲ ವೈಟ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ವಿತ್ ಕೌಂಟರ್ ಟಾಪ್ ಎಲ್ಲ ಗ್ರಾನೈಟ್ನ ಯೂಸ್ ಮಾಡಿ ಕೊಟ್ಟಿರುವಂಥದ್ದು. ಆ್ಯಂಡ್ ನಮಗಿಲ್ಲಿ ಇಲ್ಲಿ ವಾಷಿಂಗ್ ಮಾಡೋದಕ್ಕಾಗಲಿ ಸಪ್ರೇಟ್ ಕಿಚನ್ಸ್ ಐಟಮ್ಸ್ ಎಲ್ಲ ಅಲ್ಲಿ ವಾಶ್ ಮಾಡೋ ಬದಲು ನಾವು ವಾಷಿಂಗ್ ಮಾಡೋದಕ್ಕೆ ಸಪ್ರೇಟ್ ಇಲ್ಲಿ ಮಾಡಿರೋವಂಥದ್ದು. ವಿತ್ ವಾಶ್ ಬೇಸಿನ್ನ ಪ್ರೊವೈಡ್ ಮಾಡಿ ಆ್ಯಂಡ್ ಇಲ್ಲಿ ಸ್ಪೇಸ್ನ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ನೀವು ಸ್ಟೋರೇಜ್ ಸ್ಪೇಸ್, ಕಿಚನ್ ಅಂತ ಬಂದಾಗ ಎಲ್ಲ ಐಟಮ್ಸು ಕಿಚನಲ್ಲಿ ಇಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ನ ಸ್ಮಾಲ್ ಆಗಿ ಸ್ಟೋರೇಜ್ ಸ್ಪೇಸ್ನ ಮಾಡಿರೋದು. ಪಕ್ಕದಲ್ಲಿ ನಮಗೆ ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮಗೆ ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ನೀವು ನೋಡ್ಬೋದು, ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ. ಕಿಡ್ಸ್ ಬೆಡ್ರೂಮ್ ಕೂಡ ತುಂಬಾ ಸ್ಮಾಲ್ ಆಗಿ ಬಂದಿದೆ, ಬಟ್ ಅಷ್ಟೇ ಸ್ಪೇಷಿಯಸ್ ಆಗು ಬಂದಿದೆ ಅಂತ ಹೇಳ್ಬೋದು. 11/11 ಅಲ್ಲಿ ನಮಗೆ ಕಂಪ್ಲೀಟ್ ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ಕಿಡ್ಸ್ ಬೆಡ್ರೂಮ್ ಅಂತ ನಾನು ಬಾಯಲ್ಲಿ ಹೇಳೋದಕ್ಕೂ ಮುಂಚೆನೆ ಅಲ್ಲೇ ಎಲ್ಲ ಐಟಮ್ಸ್ ಆಲ್ರೆಡಿ ಇಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಅಂತ ಬಂದ್ರೆ ಎಲ್ಲಾನು ವುಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಇಂಟೀರಿಯರ್ ಇಂದಾನು ಹಿಡಿದು ಎಲ್ಲ ವುಡ್ ಕಲರ್ ಕಾಂಬಿನೇಷನ್ ಅಲ್ಲೇ ನಮಗೆ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಡ್ ವಾಶ್ ವಿತ್ ಮಿರರ್ ಸಿಗ್ತಾ ಇದೆ. ವಿತ್ ಒಂದು ಅಟ್ಯಾಚ್ಡ್ ಅಂದ್ರೆ ಕಾಮನ್ ವಾಶ್ರೂಮ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಸಾರಿ ಇಲ್ಲ, ವಾಶ್ರೂಮೇ ನಮಗೆ ಸಿಗ್ತಾ ಇರೋವಂಥದ್ದು. ಆ್ಯಂಡ್ ವೈಟ್ ಟೈಲ್ಸ್ ವಿತ್ ಬ್ಲೂ ಕಲರ್ ಟೈಲ್ಸ್ ಇಂದ ಕವರ್ ಆಗಿರೋದು. ಸೆಂಟರಲ್ಲಿ ನಮಗೆ ಪಾರ್ಟಿಷನ್ ತರ ಬಂದಿದೆ, ಲೆಡ್ಜ್ ವಾಲ್ ತರ ಬಂದಿರುವಂಥದ್ದು. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಕಂಪ್ಲೀಟ್ ಆಂಟಿಸ್ಕಿಟ್ ಟೈಲ್ಸ್ನೇ ಯೂಸ್ ಮಾಡಿರೋದು.
ನಿಮಗೆ ನಾನು ಪೂಜಾ ರೂಮೇ ತೋರಿಸ್ಲಿಲ್ಲ. ಪೂಜಾ ರೂಮ್ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಪೂಜಾ ರೂಮ್ ನೋಡಿ, ಡೋರ್ ತುಂಬಾ ಸಿಂಪಲ್ ಆಗಿ ಬಂದಿದೆ, ವಿತ್ ಗ್ಲಾಸ್ ಅಲ್ಲಿ ಬಂದಿರೋದು. ಗ್ಲಾಸ್ ಅಲ್ಲಿ ಈ ಡಿಸೈನ್ ಮಾಡಿರುವಂತದ್ದು. ಇದು ಕೂಡ ಟೀಕು ಡೋರೇ ಬರ್ತಾ ಇದೆ ನಮಗೆ, ಮೇನ್ ಡೋರ್ ಅಂಡ್ ಆಲ್ಮೋಸ್ಟ್ ಡೋರ್ಸ್ ಆಗ್ಲಿ ವಿಂಡೋಸ್ ಆಗ್ಲಿ ವಿಂಡೋಸ್ ಆಗ್ಲಿ ಎಲ್ಲ ಟೀ ಕುಡಲ್ಲೇ ಬರ್ತಾ ಇದೆ. ಇರ್ಬೋದು ಪೂಜಾ ರೂಮ್ ತುಂಬಾ ಸಿಂಪಲ್ ಆಗಿ ಬಂದಿದೆ, ಬಟ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ವೈಟ್ ಕಲರ್ ಟೈಲ್ಸ್ ಅಲ್ಲಿ, ವಾಲ್ಗೆಲ್ಲ ವೈಟ್ ಕಲರ್ ಟೈಲ್ಸ್ ಅಲ್ಲೇ ಕವರ್ ಮಾಡಿರುವಂತದ್ದು. ಅಂಡ್ ಕೌಂಟರ್ ಟಾಪ್ ನೋಡೋದಾದ್ರೆ ಬ್ಲಾಕ್ ಕಲರ್ ಗ್ರಾನೈಟ್ ಅಲ್ಲಿ ಕೌಂಟರ್ ಟಾಪ್ ನ ಮಾಡಿದೀವಿ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೀವು ಕೆಳಗಡೆ ನೋಡೋದ್ರಲ್ಲ ಗ್ರೌಂಡ್ ಫ್ಲೋರ್, ಅದನ್ನೇ ನಾವು ಇಲ್ಲಿಂದಾನು ಕೂಡ ನಾವು ಅಲ್ಲಿಗೆ ಎಂಟ್ರಿ ಆಗ್ಬೋದು. ಬನ್ನಿ ಹೋಗೋಣ. ಇದು ಕೂಡ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ. ಸ್ಟೇರ್ ಕೇಸ್ ನೋಡೋದಾದ್ರೆ ಇಲ್ಲೂ ಕೂಡ ನಾವು ಲಪೋತ್ರನೇ ಕಂಟಿನ್ಯೂ ಮಾಡಿರೋದು. ಬನ್ನಿ ಹಾಗೆ. ಇವಾಗ ಮೇಲ್ಗಡೆ ನಮ್ಗೆ ಇಲ್ಲಿ 2 ಬೆಡ್ರೂಮ್ ಸಿಗ್ತಾ ಇದೆ. ಅದನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಸ್ಟೇರ್ ಕೇಸ್ ನೋಡ್ಬೋದು. ಇದೆಲ್ಲ ನಾವು ಫ್ಲೋರಿಂಗಿಗೆಲ್ಲ ಹಾಕಿರೋದು ಲಪೋತ್ರನ ಯೂಸ್ ಮಾಡಿರೋದು. ವಿತ್ ವೈಟ್ ಕಲರ್ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಕಾಂಬಿನೇಷನ್ಗೋಸ್ಕರ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಬರ್ತಾ ಇದೆ. ಇದು ನಮಗೆ ಸ್ಟೇರ್ ಕೇಸ್ ಬಂದು 3 ಫೀಟ್ ಅಲ್ಲಿ ಇದು ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಬನ್ನಿ ಮೇಲೋಗೋಣ. ಮೇಲೋಗೋಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ಎಸ್ ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ನ ಕೊಟ್ಟಿರುವಂತದ್ದು. ಬನ್ನಿ ಹಾಗೆ. ಇವಾಗ ನಾವು ಫ್ಯಾಮಿಲಿ ಲಾಂಚಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಎಷ್ಟು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ. ಇದು ನಮಗೆ ಕಂಪ್ಲೀಟ್ 15x14 ಅಲ್ಲಿ ಇದು ಕಂಪ್ಲೀಟ್ ನಮಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಫ್ಲೋರಿಂಗ್ 6x4 ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಅಂಡ್ ನಮ್ಗೆ ಇಲ್ಲಿ ಒಂದು ಬಾಲ್ಕನಿ ಸಿಗ್ತಾ ಇದೆ. ಇದು ವುಡನ್ ಅಲ್ಲಿ ಫ್ರೆಂಚ್ ವಿಂಡೋ ಟೈಪ್ ಬಂದಿರೋದು. ಕಲರ್ಸ್ ನೋಡ್ಬೋದು ನೀವು, ವುಡನ್ ಟೈಪ್ ವಿಂಡೋ ಇದು. ನೀವು ನೋಡ್ಬೋದು ಬಾಲ್ಕನಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಮತ್ತೆ ಮೇಲ್ಗಡೆ ಟ್ರೆಡಿಷನಲ್ ಲುಕ್ ಕೂಡ ಬಂದಿದೆ. ಅಂಡ್ ನೀವು ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡಿ, ಮಿನಿಮಮ್ ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ ತರಾನೇ ನಮಗೆ ಅನಿಸ್ತಾ ಇದೆ. ಸೊ ಇದು ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ನಮಗೆ 14x12 ಅಲ್ಲಿ ಇದು ಕಂಪ್ಲೀಟ್ ನಮಗೆ ಬಾಲ್ಕನಿ ಸಿಗ್ತಾ ಇರುವಂತದ್ದು. ಈವ್ನಿಂಗ್ ಗೊತ್ತಾಗ್ಲಿ ಈ ತರ ಎಲ್ಲ ಇಲ್ಲಿ ನಿಂತ್ಕೊಂಡು ವ್ಯೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನಿಂತ್ಕೊಂಡು ಇಲ್ಲೆಲ್ಲ ನೋಡುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ನೀವು ಡೋರ್ ಕೂಡ ನೋಡ್ಬೋದು ಎಷ್ಟು ಲೆಂತಿಯಾಗಿ ಬಂದಿದೆ ಅಂತ. ಇದೆಲ್ಲ ನಮಗೆ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ, ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ. ತುಂಬಾ ಸಿಂಪಲ್ ಆಗಿ ಬಂದಿದೆ. ಅಂಡ್ ಲುಕ್ ವೈಸ್ ನೋಡಕ್ ಹೋದ್ರೆ ತುಂಬಾ ಯುನಿಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ನೀವು ರೂಮ್ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಕಂಪ್ಲೀಟ್ ರೂಮ್ ನನಗೆ 15x20 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ಆಲ್ಮೋಸ್ಟ್ ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಅಲ್ಲೇ ಬಂದಿರುವಂತದ್ದು. ವಾಲ್ಗೆ ಹಾಕಿರೋದಾಗ್ಲಿ ಮತ್ತೆ ಕಲರ್ ಕಾಂಬಿನೇಷನ್ ಆಗ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತೆ ಎಷ್ಟು ಡಿಸೆಂಟ್ ಆಗಿ ಕಾಣಿಸ್ತಾ ಇದೆ ಮನೆ ಅಂತ. ಎಲ್ಲೂ ಕೂಡ ತುಂಬಾ ಓವರ್ ಆಗ್ದಲೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ಬಂದಿದೆ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ನೀವು ವಾಶ್ರೂಮ್ ನೋಡ್ಬೋದು, ವಾಶ್ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಅಂತ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ಫ್ಲೋರಿಂಗ್ ಎಲ್ಲ ನಾರ್ಮಲ್ ಹ್ಯಾಂಟಿ ಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. 10 ಫೀಟ್ ವರೆಗೂ ಟೈಲ್ಸ್ ನ ಕೊಟ್ಟಿದೀವಿ. ವಿತ್ ಗ್ರೀನ್ ಅಂಡ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಅಲ್ಲಿ ಇದನ್ನ ಕವರ್ ಮಾಡಿರೋದು ನೀವೇ ನೋಡ್ತಾ ಇರ್ಬೋದು. ವಿತ್ ಒಂದು ಮಿರರ್ ಕೂಡ ಇಲ್ಲಿ ಬಂದಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಮಿರರ್ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ನೀವು ನೋಡಿ ಇಲ್ಲೂ ಕೂಡ ಒಂದು UPVC ವುಡನ್ ವಿಂಡೋನ ಕೊಟ್ಟಿರೋದು. ಇದು ನಮಗೆ ಸ್ಲೈಡಿಂಗ್ ಬರ್ತಾ ಇದೆ, ವಿತ್ ಮೆಶ್ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ಸಿಟ್ಟಿಂಗ್ ಏರಿಯಾ ಅಂತಾನು ಹೇಳ್ಬೋದು. ಸಿಟ್ಟಿಂಗ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ಹತ್ರನೇ ಒಂದು ವಿಂಡೋನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಕಿಡ್ಸ್ ಬೆಡ್ರೂಮ್ ಇದೆ. ಅದೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ರೂಮ್ ಸಿಗ್ತಾ ಇದೆ. ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ಡೋರ್ ಎಷ್ಟು ಲೆಂತಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲಾ ರೂಮ್ಸ್ ಅಲ್ಲೂ ಕೂಡ ಇದೇ ತರಾನೇ ಇರೋದು. ಎಲ್ಲಾ ರೂಮ್ಸ್ ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ಇಂದಾನೆ ಬಂದಿದೆ, ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ.
ಈ ರೂಮ್ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಬಂದಿದೆ, ಬಟ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಇದು ನಮಗೆ ರೂಮ್ 10 by 12 ಅಲ್ಲಿ ಇದು ನಮಗೆ ಕಂಪ್ಲೀಟ್ ಇದು ರೂಮ್ ಸಿಗ್ತಾ ಇರುವಂತದ್ದು. ವಿತ್ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ನೀವು ಇಲ್ಲಿ ಒಂದು ಸ್ಟಡಿ ಯೂನಿಟ್ ತರ ಇಲ್ಲಿ ಮಾಡಿರುವಂತದ್ದು. ಅಂಡ್ ಇಲ್ಲಿ ಬುಕ್ಸ್ ರ್ಯಾಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಏನಾದ್ರು ಇಂಟೀರಿಯರ್ ಅಲ್ಲಿ ಮಾಡಿರೋದು. ಅಂಡ್ ಇಲ್ಲಿ ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸಿಗ್ತಾ ಇದೆ. ಇದು ಕೂಡ ತುಂಬಾ ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಇದು ಕಂಪ್ಲೀಟ್ ನಮ್ಗೆ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಅಲ್ಲೇ ಕವರ್ ಆಗಿರೋದು. ಟೈಲ್ಸ್ ಎಲ್ಲ 10 ಫೀಟ್ ವರೆಗೂ ಕೊಟ್ಟಿರೋದು ವಿತ್ ಮಿರರ್ ಕೂಡ ಬಂದಿದೆ. ಅಂಡ್ ನಮ್ಗಿಲ್ಲಿ ನೆಕ್ಸ್ಟ್ ಹೋದ್ರೆ ನಮ್ಗಿಲ್ಲಿ ಟೆರೆಸ್ ಸಿಗ್ತಾ ಇದೆ. ಬನ್ನಿ ಅದೇ ಹೇಗಿದೆ ಅಂತ ತೋರಿಸ್ತೀನಿ, ಟೆರೆಸ್ ಹೆಂಗಿದೆ ಅಂತ. ನಮ್ಗೆ ಟೆರೆಸ್ ಸಿಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಯಾವ ಥರ ಇದೆ ಅಂತ. ನನಗಂತೂ ಮನೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಕೆಳಗಡೆ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ್ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.